ಇತ್ತು, ಹೈ ಬಿ ಪಿ ಇತ್ತು. ಇವತ್ತು ನಾವು ಉಸಿರಾಡ್ತಾ ಇದ್ದೇವೆ ಅಂದ್ರೆ, ಇವತ್ತು ನಾವು ಜೀವಂತ ಇದ್ದೇವೆ ಅಂದ್ರೆ ಮುಕಪ್ಪ ಸ್ವಾಮಿಯರ ಆಶೀರ್ವಾದದಿಂದ. ನಾವು ಪಾಪು ಹುಷಾರಿರ್ಲಿಲ್ಲ ರೀ, ನಮಗೆ ಮಕ್ಕಳಾಗಿಲ್ಲ. ಹೌದು, ಅಮಾವಾಸ್ಯೆ ಬಂತಂದ್ರೆ ಸಾಕು, ಗುಡ್ಡದ ಮಲ್ಲಾಪುರದ ಮೂಕಪ್ಪ ಸ್ವಾಮೀಜಿಗಳ ಮಠದಲ್ಲಿ ಸಮಸ್ಯೆಗಳನ್ನು ಹೊತ್ತು ಬಂದ, ಸಮಸ್ಯೆಗಳಿಗೆ ಪರಿಹಾರ ಪಡೆದ ಭಕ್ತರ ಸಂಖ್ಯೆಯೇ ಹೆಚ್ಚಾಗಿರುತ್ತದೆ. ವಿಶೇಷವಾಗಿ ಮೂಕಪ್ಪ ಸ್ವಾಮೀಜಿಗಳು ಅಮಾವಾಸ್ಯೆಯ ದಿನ ಮಾತ್ರ ಮಠದಲ್ಲಿರುತ್ತಾರೆ. ಉಳಿದ ದಿನಗಳಲ್ಲಿ ಭಕ್ತರ ಒಳಿತಿಗಾಗಿ ಮಠಕ್ಕೆ ಬರುವ ಭಕ್ತರಿಗೆ ಅನ್ನ ದಾಸೋಹ ಮಾಡಲು ಭಕ್ತರ ಮನೆಗಳಿಗೆ ಪೂಜೆ, ಭಿಕ್ಷಾಟನೆಗೆ ಹೋಗಿರುತ್ತಾರೆ. ಸಾಮಾನ್ಯವಾಗಿ ನಾಡಿನ ಬಹುತೇಕ ಮಠಗಳಲ್ಲಿ ಪ್ರತಿದಿನವೂ ಮಠದಲ್ಲಿ ಸ್ವಾಮೀಜಿಗಳು ಲಭ್ಯವಿರುತ್ತಾರೆ. ಎಲ್ಲಿಯಾದರೂ ಏನಾದರೂ ಕಾರ್ಯಕ್ರಮಗಳಿದ್ದಾಗ ಮಾತ್ರ ಸ್ವಾಮೀಜಿಗಳು ಮೂಕಪ್ಪ ಸ್ವಾಮೀಜಿಗಳ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ. ಆರೋಗ್ಯ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಸಂತಾನ ಭಾಗ್ಯ, ನೌಕರಿ ಭಾಗ್ಯ, ಹೀಗೆ ಹಲವು ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಹೊತ್ತುಕೊಂಡು ಭಕ್ತರು ಮಠಕ್ಕೆ ಬರುತ್ತಾರೆ. ಮಠದಲ್ಲಿ ಮನಸ್ಪೂರ್ವಕವಾಗಿ ಸ್ವಾಮೀಜಿಗಳ ಬಳಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಬೇಡಿಕೊಳ್ಳುತ್ತಾರೆ. ಇಷ್ಟಾರ್ಥಗಳು ಸಿದ್ಧಿಸಿದವರು ಮಠದಲ್ಲಿ ಸ್ವಾಮೀಜಿಗೆ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದುಕೊಂಡು ತಮ್ಮ ಶಕ್ತಿಯನುಸಾರ ಹರಕೆಗಳನ್ನು ತೀರಿಸುತ್ತಾರೆ. ಹಾವೇರಿ ಜಿಲ್ಲಾ ಕೇಂದ್ರದಿಂದ ಗುಡ್ಡದ ಮಲ್ಲಾಪುರದ ಮೂಕಪ್ಪ ಸ್ವಾಮೀಜಿಗಳ ಮಠ 34 ಕಿಲೋಮೀಟರ್ ದೂರದಲ್ಲಿದೆ. ವಿಶ್ವ ಪ್ರಸಿದ್ಧ ಮೆಣಸಿನಕಾಯಿ ಮಾರುಕಟ್ಟೆ ಹೊಂದಿರುವ ಬ್ಯಾಡಗಿಯ ತಾಲೂಕು ಕೇಂದ್ರದಿಂದ ಗುಡ್ಡದ ಮಲ್ಲಾಪುರದ ಮೂಕಪ್ಪ ಸ್ವಾಮೀಜಿಗಳ ಮಠ 32 ಕಿಲೋಮೀಟರ್ ದೂರದಲ್ಲಿದೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಗುಡ್ಡದ ಮಲ್ಲಾಪುರದ ಮೂಕಪ್ಪ ಸ್ವಾಮೀಜಿಗಳ ಮಠಕ್ಕೆ ಹಲವಾರು ವರ್ಷಗಳ ಇತಿಹಾಸವಿದೆ. ಹಲವಾರು ವರ್ಷಗಳ ಹಿಂದೆ ಶ್ರೀಶೈಲದ ಮಲ್ಲಿಕಾರ್ಜುನ ದೇವಸ್ಥಾನದ ಮೂಲ ಅರ್ಚಕರೊಬ್ಬರು ದೇಶ ಸಂಚಾರ ಹೊರಟಿದ್ದರಂತೆ. ಹೀಗೆ ದೇಶ ಸಂಚಾರ ಮಾಡುತ್ತಾ ಗುಡ್ಡದ ಮಲ್ಲಾಪುರ ಗ್ರಾಮಕ್ಕೆ ಬಂದಿದ್ದರಂತೆ. ಎತ್ತುಗಳ ಮೇಲೆಯೇ ಗ್ರಾಮಗಳನ್ನು ಸುತ್ತುತ್ತಾ ಬಂದು ಗುಡ್ಡದ ಮಲ್ಲಾಪುರದಲ್ಲಿಯೇ ನೆಲೆ ನಿಂತಿದ್ದರಂತೆ. ನಂತರ ಗುಡ್ಡದ ಮಲ್ಲಾಪುರ ಗ್ರಾಮದಲ್ಲಿ ಅವರದ್ದೇ ಮಠ ಕೂಡ ಆರಂಭ ಆಯಿತಂತೆ. ಅವರ ಕಾಲಾನಂತರದಲ್ಲಿ ಎತ್ತುಗಳನ್ನೇ ಮಠಕ್ಕೆ ಪೀಠಾಧಿಪತಿಗಳನ್ನಾಗಿ ಮಾಡಲಾಗಿದೆ. ಅಂದಿನಿಂದ ಇಂದಿನವರೆಗೂ ಗುಡ್ಡದ ಮಲ್ಲಾಪುರದ ಮೂಕಪ್ಪ ಸ್ವಾಮೀಜಿಗಳ ಮಠದಲ್ಲಿ ವೃಷಭರೂಪಿ ಎತ್ತುಗಳೇ ಮಠದ ಸ್ವಾಮೀಜಿಗಳಾಗಿದ್ದಾರೆ. ಪ್ರಸ್ತುತ ಮಠದಲ್ಲಿ 46ನೇ ಜೋಡಿ ಎತ್ತುಗಳು ಪೀಠಾಧಿಪತಿಗಳಾಗಿ ನಂಬಿ ಬಂದ ಭಕ್ತರಿಗೆ ದರ್ಶನಾಶೀರ್ವಾದ ಮಾಡುತ್ತಿದ್ದಾರೆ. ಓರ್ವರು ಹಿರಿಯ ಮೂಕಪ್ಪ ಸ್ವಾಮೀಜಿಗಳಿದ್ದರೆ ಮತ್ತೋರ್ವರು ಕಿರಿಯ ಮೂಕಪ್ಪ ಸ್ವಾಮೀಜಿಗಳಾಗಿರುತ್ತಾರೆ. ಮಠದಲ್ಲಿನ ಋಷಭರೂಪಿ ಸ್ವಾಮೀಜಿಗಳು ಲಿಂಗೈಕ್ಯರಾದರೆ ಮತ್ತೆ ಮಠಕ್ಕೆ ಋಷಭರೂಪಿ ಎತ್ತುಗಳನ್ನೇ ಸ್ವಾಮೀಜಿಗಳನ್ನಾಗಿ ಪಟ್ಟಾಧಿಕಾರ ಮಾಡಲಾಗುತ್ತದೆ. ಶ್ರೀಮಠದ ಸ್ವಾಮೀಜಿಗಳ ನೇಮಕವೂ ಕೂಡ ಅತ್ಯಂತ ಪವಾಡ ಸದೃಶ ರೀತಿಯಲ್ಲಿಯೇ ನಡೆಯುತ್ತದೆ. ಮಠದ ಮೂಕಪ್ಪ ಸ್ವಾಮೀಜಿಗಳು ಲಿಂಗೈಕ್ಯರಾದರೆ ಮತ್ತೆ ಭಕ್ತರಾಗಿರುವ ರೈತರ ಮನೆಗಳಲ್ಲೇ ಜನಿಸಿ ಬರುತ್ತಾರೆ ಎಂಬ ನಂಬಿಕೆ ಬಲವಾಗಿದೆ. ರೈತರ ಮನೆಯಲ್ಲಿ ಜನಿಸಿ ಬರುವ ಮೂಕಪ್ಪ ಸ್ವಾಮೀಜಿಗಳು ಜನಿಸಿದ ನಂತರದಲ್ಲಿ ತಾಯಿಯ ಹಾಲು ಕುಡಿಯುವುದಿಲ್ಲವಂತೆ. ತಾಯಿಯ ಹಾಲು ಕುಡಿಯದ ಕರುವನ್ನು ಸಾಕ್ಷಾತ್ ಮೂಕಪ್ಪ ಸ್ವಾಮೀಜಿಗಳು ಎಂದು ಕರು ಜನಿಸಿದ ರೈತರು ಗುಡ್ಡದ ಮಲ್ಲಾಪುರದ ಮೂಕಪ್ಪ ಸ್ವಾಮೀಜಿಗಳ ಮಠಕ್ಕೆ ಮಾಹಿತಿ ನೀಡುತ್ತಾರೆ. ನಂತರ ಮಠದ ಧರ್ಮದರ್ಶಿಗಳು ಕರು ಜನಿಸಿದ ಭಕ್ತರ ಮನೆಗೆ ಹೋಗಿ ಕರುವಿಗೆ ಲಿಂಗ ಧಾರಣೆ ಮಾಡಿ ಮಠದ ಸಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೆ. ಅದಾದ ನಂತರ 9 ತಿಂಗಳಿಗೆ ಕರುವನ್ನು ಮಠದ ಕಿರಿಯ ಮೂಕಪ್ಪ ಸ್ವಾಮೀಜಿಗಳಾಗಿ ಪಟ್ಟಾಧಿಕಾರ ಮಾಡಲಾಗುತ್ತದೆ. ಶ್ರೀಶೈಲ ಪೀಠದ ಜಗದ್ಗುರುಗಳು ಮಠಕ್ಕೆ ಬಂದು ಕಿರಿಯ ಮೂಕಪ್ಪ ಸ್ವಾಮೀಜಿಗಳಿಗೆ ಪಟ್ಟಾಧಿಕಾರ ಮಾಡುತ್ತಾರೆ. ಹೀಗೆ ಮನುಷ್ಯ ಸ್ವಾಮೀಜಿಗಳ ಬದಲು ಋಷಭರೂಪಿ ಎತ್ತುಗಳನ್ನೇ ಶ್ರೀಮಠಕ್ಕೆ ಸ್ವಾಮೀಜಿಗಳನ್ನಾಗಿ ನೇಮಕ ಮಾಡಿಕೊಂಡು ಬರಲಾಗಿದೆ. ಹಲವಾರು ವರ್ಷಗಳಿಂದ ಗುಡ್ಡದ ಮಲ್ಲಾಪುರದ ಮೂಕಪ್ಪ ಸ್ವಾಮೀಜಿಗಳು ಬೇಡಿ ಬಂದ ಭಕ್ತರ ಪಾಲಿಗೆ ಸಂಕಷ್ಟಗಳನ್ನು ದೂರ ಮಾಡುವ, ಇಷ್ಟಾರ್ಥಗಳನ್ನು ಸಿದ್ಧಿಸುವ ಸಾಕ್ಷಾತ್ ದೇವರಾಗಿದ್ದಾರೆ. ಹೀಗಾಗಿಯೇ ಶ್ರೀಮಠಕ್ಕೆ ಹಾವೇರಿ, ಶಿವಮೊಗ್ಗ, ದಾವಣಗೆರೆ, ಧಾರವಾಡ, ಗದಗ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ದೇಶದ ವಿವಿಧ ರಾಜ್ಯಗಳಿಂದ ಭಕ್ತರು ಬರುತ್ತಾರೆ. ಅಮಾವಾಸ್ಯೆಯ ದಿನವಂತೂ ಗುಡ್ಡದ ಮಲ್ಲಾಪುರದ ಮೂಕಪ್ಪ ಸ್ವಾಮೀಜಿಗಳ ಮಠ ಭಕ್ತರಿಂದ ತುಂಬಿ ತುಳುಕುತ್ತದೆ. ಮಠದಲ್ಲಿ ಅಮಾವಾಸ್ಯೆಯ ದಿನ ಸಂಕಷ್ಟಗಳನ್ನು ಹೊತ್ತು ಬಂದ ಭಕ್ತರ ಮುಖದಲ್ಲಿ ನೋವು, ದುಃಖ ಕಂಡುಬಂದರೆ ಸಂಕಷ್ಟ ಪರಿಹಾರ ಆದವರ ಮುಖದಲ್ಲಿ ಎಲ್ಲಿಲ್ಲದ ನಗು ಕಾಣಿಸುತ್ತದೆ. ಒಟ್ಟಿನಲ್ಲಿ ಗುಡ್ಡದ ಮಲ್ಲಾಪುರದ ಮೂಕಪ್ಪ ಸ್ವಾಮೀಜಿಗಳ ಮಠ ನಾಡಿನ ಭಕ್ತರ ಸಂಕಷ್ಟ ಪರಿಹಾರ ಮಾಡುವ, ಭಕ್ತರಿಗೆ ಮಾನಸಿಕ ನೆಮ್ಮದಿ ನೀಡುವ ತಾಣವಾಗಿದೆ.
ಇಂತಹ ಬಲವಾದ ನಂಬಿಕೆಯಿಂದಲೇ ಇಲ್ಲಿಗೆ ಸಾಕಷ್ಟು ಸಂಖ್ಯೆಯ ಭಕ್ತರು ಬರುತ್ತಾರೆ. ಎರಡು ಸಾವಿರದ 2018ರಿಂದ ಬರ್ತಾ ಇದ್ದಾವೆ. ನಾವು ಇಲ್ಲಿಗೆ ಬಂದಾಗ ಸ್ಟಾರ್ಟಿಂಗ್ ನಮಗೆ ಆರೋಗ್ಯದ ಸಮಸ್ಯೆ ಇತ್ತು, ಹೈ ಬಿ ಪಿ ಇತ್ತು ಮತ್ತು ಹೈ ಬಿ ಪಿ ಇತ್ತು. ನಾವು ಆ್ಯಕ್ಚುಲಿ ಈ ಮಠಕ್ಕೆ ಈಗ ಬಂದಾಗ ಈಗ ಹೆಂಗೆ ಹೇಳ್ತಾ ಇದ್ದೀನಿ ಇದಕ್ಕಿಂತ ಹೆಚ್ಚಿಗೆ ಹೇಳ್ತಾ ಇದ್ದೀನಿ ನಾನು. ಉಚ್ಚಪ್ಪ ಸ್ವಾಮಿಗಳು ಮತ್ತು ಮುಕಪ್ಪ ಸ್ವಾಮಿಯರ ಆಶೀರ್ವಾದದಿಂದ ಇವತ್ತು ನಾವು ಉಸಿರಾಡ್ತಾ ಇದ್ದೇವೆ ಅಂದರೆ, ಇವತ್ತು ನಾವು ಜೀವಂತ ಇದ್ದೇವೆ ಅಂದರೆ, ಇವತ್ತು ಅವರ ಆಶೀರ್ವಾದದಿಂದ ಈ ಮಠಕ್ಕೆ ನಾನು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಹೇಳ್ಕೊಂತ ನಿಂತಿದ್ದೆ. ಮುಕಪ್ಪ ಸ್ವಾಮಿಯರದ ಅವರು ಗೋಮಂತ್ರ ಹಾಕ್ತಾರಲ್ಲ, ಅದನ್ನು ಕುಡಿದ ತಕ್ಷಣ ನನಗೆ ಸ್ವಲ್ಪ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು, ಆರೋಗ್ಯ ಚೇತರಿಕೆ ಕಾಣ್ಕೊಂತ ಬಂತು. ನಾವು 2017-18 ಸಾಯ್ಬೇಕಾಗಿತ್ತು. ಮುಕಪ್ಪ ಸ್ವಾಮಿಗಳ ಆಶೀರ್ವಾದ, ಉಚ್ಚಪ್ಪ ಸ್ವಾಮಿಗಳ ಆಶೀರ್ವಾದ ಬದುಕಿದವೆ. ಇಲ್ಲಿಗೆ ಬಂದ ಮೇಲೆ ಅಭಿವೃದ್ಧಿ ಆಗಿದ್ದಾವೆ, ಮನೆ ಕಟ್ಕೊಂಡಿದ್ದಾವೆ, ಮನೆ ಇದ್ದಿಲ್ಲ, ಮದುವೆ ಆದ್ವಿ. ನಾವು ಕೇಳ್ದಾನ ಅಜ್ಜಾರ ನಮಗೆ ಮಗು ಕೊಟ್ಟ, ಮಕ್ಕಳಾಗಿದ್ದಾವೆ. ನಮ್ಮ ತಾಯರಿಗೆ ಊಟ ಕರಗ್ತಿರ್ಲಿಲ್ಲ. ಇಲ್ಲಿ ಅಜ್ಜಾರ ಹತ್ರ ಕರ್ಕೊಂಡು ಬಂದಮೇಲೆ 2018ರಲ್ಲಿ ಅವ್ರಿಗೆ ಊಟ ಕರಗ್ತೈತಿ. ಸ್ವಲ್ಪ ಸಣ್ಣ ಪುಟ್ಟ ಏಜಿಗೆ ಸಂಬಂಧಪಟ್ಟ ಹಿಂಗೆ ಸಮಸ್ಯೆಗಳಾದವು ಬಿಟ್ರೆ ಅವ್ರಿಗೆ ಊಟ ಕರಗ್ತೈತಿ. ಅವರು ನೆಮ್ಮದಿಯಿಂದ ಅದಾರ, ನಾವು ನೆಮ್ಮದಿಯಿಂದ ಅದಾವೆ. ನಮ್ಮ ಹೆಚ್ಚು ಕಡಿಮೆ ನಮ್ಮ ಇಡೀ ಕುಟುಂಬಕ್ಕೆ, ನಾನು ಒಬ್ಬನ ಬರೋದ್ರಿಂದ ನಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗೈತಿ. ಭಾಳ ನಮ್ಮ 2ನೇ ಎಕರೆದು ಜಾಬ್ ಇರಲಿಲ್ಲ, ಅವ್ರದ್ದು ಸ್ವಲ್ಪ ಸಮಸ್ಯೆ ಇತ್ತು, ಅವ್ರ ಮನೆಯವ್ರು ತೀರ್ಕೊಂಡಿದ್ರು. ಅದು ಜಾಬ್ ಆಗೋ ರೀತಿಯಾಗಿ ಇರಲಿಲ್ಲ. ಅಜ್ಜಾರ ಆಶೀರ್ವಾದದಿಂದ ಅದು ಆಯಿತು. ಇವತ್ತು ನಾವು ಉಳಿದಿದ್ದೇವೆ ಅಂದರೆ ಮುಕಪ್ಪ ಸ್ವಾಮಿಗಳ ಕಾರಣ, ಉಚ್ಚಪ್ಪ ಸ್ವಾಮಿಗಳ ಕಾರಣ. ಪ್ರತಿ ಅಮಾವಾಸ್ಯೆನೂ ಬರ್ತವೆ. 5 ವರ್ಷ ಮೇಲೆ ಆಯಿತು. ಪ್ರತಿ ಅಮಾವಾಸ್ಯೆನೂ ಬರ್ತವೆ. ನಾವು ಒಂದು ಅಮಾವಾಸ್ಯೆ ಬಿಟ್ವಿ ಅಂದ್ರೆ ಇಲ್ಲಿ ಅಜ್ಜಾರ ನಮಗೆ ಕನಸಿನಾಗ ಬರೋದು, ಸಿಟ್ಟು ಮಾಡೋದು. ಇಲ್ಲ ನಾವು ನೆಕ್ಸ್ಟ್ ಅಮಾವಾಸ್ಯೆ ಬಂದ್ರೆ ಹತ್ರ ಸೇರಿಸ್ಕೊಳ್ಳಲ್ಲ. ನಮ್ಮ ಮೇಲೆ ಭಾಳ ಪ್ರೀತಿ ಅಜ್ಜಾರ. ನಾವು ಅವ್ರನ್ನ ನಂಬಿದ್ದೇವೆ. ಅವ್ರು ನಮ್ಮನ್ನ ಎಂದೂ ಕೈ ಬಿಟ್ಟಿಲ್ಲ, ಮುಂದೂ ಕೈ ಬಿಡಲ್ಲ. ಅಕ್ಕಾರು ಇಲ್ಲಿ ಬಂದು ಹೋಗಿದ್ದಾರೆ 4ನೇ ಅಮಾಸಿ. ಒಂದು 5 ಅಮಾಸಿ ಅವ್ರು ಹೇಳಿದ್ರೆ 5 ಅಮಾಸಿ ಹಿಂಗೆ ನಡ್ಕೊತಾರೆ. ಇಲ್ಲಿ ಪ್ರತಿ ಅಮಾಸಿನೂ ಇಲ್ಲಿ ಪೂಜೆ ನಡೆಯುತ್ತೆ. ಎಲ್ಲರೂ ಬಂದು ದರ್ಶನ ಮಾಡಿ ಅಜ್ಜರ ಆಶೀರ್ವಾದ ಪಡ್ಕೊತಾರೆ. ಒಳ್ಳೆಯದಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ. ಇಲ್ಲಿಗೆ ಬರ್ತಾ ಇದ್ದೀವಿ. ನಾವು 2ನೇ ಅಮಾಸಿ ಬರ್ತಾ ಇದ್ದೀವಿ. ನಾವು ಪಾಪು ಹುಷಾರಿರಲಿಲ್ಲ ರೀ, ಪದೇ ಸ್ವಲ್ಪ ಕಫ ನೆಗಡಿ ಜೋರಾಗ್ತಾ ಇತ್ತು. ಇಲ್ಲಿ ಹೋದರೆ ಚೆನ್ನಾಗಾಗುತ್ತೆ, ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರು. ಬಂದು ನೀರು ಹಾಕ್ಸ್ಕೊಂಡು ಹೋಗ್ತಾರೆ. ಗೋಮೂತ್ರ ಕೊಡ್ತಾರೆ ಅಜ್ಜಾರ್ದು. ಸ್ವಲ್ಪ ದಿನ ಪ್ರಸಾದದ ರೂಪದಲ್ಲಿ ಪಾಪುಗೆ ಕೊಡ್ತೀವಿ. ಚೆನ್ನಾಗಾಗಿದೆ ಅಂತ. ನಮ್ಮ ಅಕ್ಕನ ಪಾಪುಗೂ ಹುಷಾರಿರಲಿಲ್ಲ, ಅವಳಿಗೂ ಸ್ವಲ್ಪ ಹುಷಾರಾಗಿದೆ, ಊಟ ಮಾಡ್ತಾ ಇರಲಿಲ್ಲ. ಅವಳಿಗೆ ಇಲ್ಲಿ ಬಂದು ಹೋದ್ಮೇಲೆ ಚೆನ್ನಾಗಾಗಿದೆ. ಅವರು ಹೇಳಿದರು ನಮಗೆ, ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ನಮ್ಮದು ಶಿವಮೊಗ್ಗದ ಹತ್ರ ಒಳಲೂರು ಅಂಥೇಳಿ. ನಮಗೆ ಮಕ್ಕಳಾಗಿಲ್ಲ, 5 ವರ್ಷ ಆಯ್ತು ಮದುವೆಯಾಗಿ, ಮಕ್ಕಳಾಗಿಲ್ಲ. ಹಂಗಾಗಿ ಅಜ್ಜಪ್ಪನ ಹತ್ರ ಬರ್ತಾಯಿದ್ದೀವಿ, ನಡ್ಕೊತಾ ಇದ್ದೀವಿ. ಅಜ್ಜಪ್ಪನ ಹತ್ರ ಬಂದಮೇಲೆ ಮುಡಿ ತುಂಬಿಸ್ಕೊಂಡು ಹೋಗಿ ಆಮೇಲೆ 11 ಅಮಾವಾಸ್ಯೆಗೆ ಬರೋಕ್ಕೆ ಹೇಳಿದ್ದಾರೆ. 11 ಅಮಾವಾಸ್ಯೆಗೆ ಈಗ 5ನೇ ಅಮಾವಾಸ್ಯೆ ಬಂದಿದ್ದೀವಿ. ಇದು 6ನೇ ಅಮಾವಾಸ್ಯೆ ನಡೀತಾ ಐತೆ. ಇಲ್ಲೇನಿಲ್ಲ, ಇದು ಬಂದು ಮುಡಿ ತುಂಬಿಸ್ಕೊಂಡು ಹೋಗಿ ನಡ್ಕೊಂತ 11 ಅಮಾವಾಸ್ಯೆಗೆ ನಡ್ಕೊತ ಹೋಗ್ಬೇಕ್ರಿ. ಪಾದದಿಂದ ಇದು ತೀರ್ಥ ಹಾಕ್ತಾರೆ ರೀ. ಹಾಂ, ನಮಗೆ ನಮ್ಮ ಫ್ರೆಂಡ್ ಹೇಳಿದ್ರು ರೀ ಅಲ್ಲಿಂದ. ಹಾಂ, ಅವರಿಗೆಲ್ಲ ಆಗ್ಯಾವೆ, 2 ಗಂಡು ಆಗ್ಯಾವ್ರಿ. ಇಲ್ಲಿ ಬಂದಮೇಲೆ ಅವರು 11 ಅಮಾವಾಸ್ಯೆಗೆ ಬಂದಮೇಲೆ ಅವರಿಗೆ ಅವಳಿ ಜವಳಿ ಗಂಡು ಮಕ್ಕಳು ಆಗ್ಯಾವೆ. ಅವ್ರು ಹೇಳಿದ ಮೇಲೆ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ನನ್ನ ಉಚ್ಚಪ್ಪ ಸ್ವಾಮಿಗಳಿಗೆ ಏನು ಕರ್ತೃಗತಿ ಇದೆಯಲ್ಲ, ಅದು ಶ್ರೀಶೈಲದ ಇರ್ತಕ್ಕಂಥ ಮೂಲ ಅರ್ಚಕರು, ಮಲ್ಲಿಕಾರ್ಜುನ ದೇವಸ್ಥಾನದ ಅರ್ಚಕರು ಅವರು ಉಚ್ಚಪ್ಪ ಸ್ವಾಮಿಗಳು. ಅವರು ಭಿಕ್ಷಾಟನೆ ಮಾಡ್ಕೊಂತ, ಧರ್ಮ ಜಾಗೃತಿ ಮಾಡ್ಕೊಂತ ಶ್ರೀಶೈಲದಿಂದ ಈ ಕ್ಷೇತ್ರಕ್ಕೆ ಬಂದಾಗ ಮುಂದೆ ಕಲಿಯುಗ ಬರ್ತತಿ, ಮನುಷ್ಯರಿಗೆ ಕೊಟ್ಟರೆ ಇದು ಅವನತಿ ಹೊಂದೋ ಸಾಧ್ಯತೆ ಐತಿ ಅನ್ನೋ ಕಾರಣಕ್ಕೆ ಮುಂದಾಲೋಚನೆಯಿಂದನೇ ಅವ್ರು ಏನು ಮಾಡಿದರು, ಆ ಶ್ರೀಶೈಲದಿಂದ ಏನು 2 ಕಂಟಲಿ ಬಸವಗಳನ್ನು ಕರ್ಕೊಂಡ್ಬಂದಿದ್ರಲ್ಲ, ಒಂದರಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಟ್ಕೊಂಡು ಇನ್ನೊಂದಲ್ಲಿ ಅವರು ಸವಾರಿ ಮಾಡ್ಕೊಂಡು ಬಂದಿದ್ರು. ಆ ಕಂಟಲಿ ಬಸವಗಳಿಗೆ ತಮ್ಮ ಶಕ್ತಿಯನ್ನು ದಾರಿ ಎರೆದು ತಮ್ಮ ಸಂಪೂರ್ಣ ಶಕ್ತಿಯನ್ನು ಇವರೇ ಈ ಮಠದ ಪೀಠಾಧಿಪತಿ ಆಗಬೇಕು, ಮುಂದೆ ಮರುಜನ್ಮ ಪಡ್ಕಂತ ಇವರೇ ಈ ಪೀಠಾಧಿಪತಿ ಆಗಬೇಕು ಅಂತಂದು ಅವರು ಅವತ್ತು ಆಶೀರ್ವಾದ ಮಾಡಿದರು. ಇವತ್ತಿಗೆ ಅವರು 46ನೇ ಜೊತೆ ಮುಕಪ್ಪ ಸ್ವಾಮಿಗಳು ಇರೋರು.
ಅವರ ಒಂದು ಅಣ್ತಮ್ಮಗಳು ಇದ್ರೊಳಗೆ ಇವರು ಧರ್ಮದರ್ಶಿಯಾಗಿ ನಡ್ಕೊಂಡು ಹೋಗ್ಬೇಕು. ಈ ಧರ್ಮದರ್ಶಿ ಆಗ ಹಿರಿಯ ಮಗನೂ ಗಂಡು ಮಗುವಾಗಿ ಜನಿಸ್ತೈತಿ, ಅವರೇ ಧರ್ಮದರ್ಶಿ ಆಗಬೇಕು. ಆಮೇಲೆ ಮುಕಪ್ಪ ಸ್ವಾಮಿಗಳು ಹೇಗೆ ಜನನ ಆಗ್ತಾರ ಅನ್ನೋದು ಹಳ್ಳಿ ಮೇಲೆಲ್ಲ ಜನನ ಆಗೋದು ಎಲ್ಲ ಪ್ರತಿಯೊಬ್ಬರಿಗೆ ಗೊತ್ತೈತಿ. ಹುಟ್ಟಿದಕರು ಹಾಲು ಕುಡಿಯಂಗಿಲ್ಲ. ಇಲ್ಲಿಂದ ತೀರ್ಥ ಪ್ರೋಕ್ಷಣೆ ಮಾಡಿದ ಮೇಲೆ ಧರ್ಮದರ್ಶಿಗಳು ಹೋಗಿ ಇದನ್ನೆಲ್ಲ ಮಾಡಿ ಗುರ್ತು ಮಾಡಿ ಅವಾಗನ ಅವರು ಮುಕಪ್ಪ ಸ್ವಾಮಿಗಳು ಅಂತಂದು ನಾವು ಭಕ್ತರಿಗೆ ತಿಳಿಪಡಿಸ್ತೇವೆ. ಅಂದಿನಿಂದ ಅವರು 9 ತಿಂಗಳ ನಂತರ ಪಟ್ಟಾಧಿಕಾರ ಆಗ್ತೈತಿ. ಹೆಂಗೆ ಈಗ ಎಲ್ಲ ಗುರುಗಳಿಗೆ ಹೆಂಗೆ ಪಟ್ಟಾಧಿಕಾರ ಆಗ್ತೈತಿ, 9 ತಿಂಗಳ ನಂತರ ಈ ಕ್ಷೇತ್ರಕ್ಕೆ ಬಂದು ಕರ್ಕೊಂಬಂದ ಕರುನ ನಮ್ಮ ಜಗದ್ಗುರು ಶ್ರೀಶೈಲ ಜಗದ್ಗುರುಗಳ ಕಡೆಯಿಂದ ಅವರಿಗೆ ಪಟ್ಟಾಧಿಕಾರ ಒಂದು ದೀಕ್ಷೆಯನ್ನು ನಾವು ಕೊಡಿಸ್ತೇವೆ. ಅಂದಿನಿಂದನ ಅವರು ಈ ಮಠಕ್ಕೆ ಗುರುಗಳಾಗಿ ದೇಶ ಸಂಚಾರ ಮಾಡ್ಕೊಂತ ಭಿಕ್ಷಾಟನೆ ಮಾಡುತ್ತಾ ಧರ್ಮ ಜಾಗೃತಿ ಮಾಡ್ಕೊಂತ ಬಂದಿದ್ದಾರೆ. ಈ ಪ್ರತಿ ಅಮಾವಾಸ್ಯೆ ದಿವಸ ಇಲ್ಲೇ ವಿವಿಧ ಸಮಸ್ಯೆಗಳಿದ್ದಂಥವ್ರಿಗೆ ಆಶೀರ್ವಾದ. ಈಗ ಉಳಿದ ಟೈಮ್ನೊಳಗೆ ಭಿಕ್ಷಾಟನೆ ಮಾತ್ರ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಬಂದಂಥವ್ರು ಈಗ ನಾನಾ ಸಮಸ್ಯೆಗಳನ್ನ ಇಟ್ಕೊಂಬರ್ತಾರೆ. ಒಂದೇ ಸಮಸ್ಯೆ ಅಂತ ಇಲ್ಲ. ಈಗ ಮುಕಪ್ಪ ಸ್ವಾಮಿಗಳ ಹತ್ರ ಬರೋದು ಕೆಲವೊಂದು ಹೇಳ್ಕೊಳ್ಳೋಂಥ ಸಮಸ್ಯೆಯನ್ನು ಹೇಳ್ತಾರೆ. ಒಂದು ನಿಗೂಢಗಳ ಸಮಸ್ಯೆಗಳಿದ್ದನ್ನು ಮನಸ್ಸಿನಲ್ಲೇ ಬೇಡ್ಕೊತಾರೆ. ಅವ್ರಿಗೆ ಪರಿಹಾರ ಸಿಗಲಪ್ಪ ಅಂತ ದೇಶ ಸಂಚಾರ ಮಾಡ್ಕೊಂತ ಇರೋದ್ರಿಂದ ಮುಕಪ್ಪ ಸ್ವಾಮಿಗಳು ಅಡ್ಡಾಡೋಕ್ಕಾಗಲ್ಲಂತ ಪ್ರತಿ ಅಮಾವಾಸ್ಯೆಗೆ ಹಿಂದಿನ ದಿವಸ ಇಲ್ಲಿ ಕ್ಷೇತ್ರಕ್ಕೆ ಬರ್ತಾರೆ. ಅಮಾವಾಸ್ಯೆ ದಿವಸ ಈ ಕ್ಷೇತ್ರದೊಳಗೆ ಅವರು ಮಡ್ಯ ಸ್ನಾನಗಳನ್ನು ಮಾಡಿಕೊಂಡು ಆ ಮುಕಪ್ಪ ಸ್ವಾಮಿಗಳ ಒಂದು ಪೂಜೆ ಟೈಮ್ನಲ್ಲಿ ಹೋಗಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊತಾರೆ. ಯಾವ ರೀತಿ ಪರಿಹಾರ, ಈ ಸಮಸ್ಯೆಗೆ ಏನು ಪರಿಹಾರ ಮಾಡಬೇಕು ಅಂತಂದು ಗುರುಗಳನ್ನ ಕೇಳಿದ್ರೆ ಅವರು ತಮ್ಮ ಆಶೀರ್ವಾದ ಮುಖಾಂತರ ಭಕ್ತರಿಗೆ ಸಮಸ್ಯೆಗಳನ್ನು ಪರಿಹಾರವನ್ನು ನೀಡ್ತಾರೆ. ಅದೇ ರೀತಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡು ಕೆಲವು ಜನ ಆಲ್ರೆಡಿ ಈಗ ಮಕ್ಕಳ ಫಲ ಪಡೆದಾರ. ಆಮೇಲೆ ಮದುವೆ ಆಗಲಿದ್ದರು ಮದುವೆ ಆಗ್ಯಾವು. ಕೋರ್ಟ್ ಕಚೇರಿ ಕೆಲಸಗಳಾಗಲಿ, ಯಾವುದೇ ಮಾಟ ಮಂತ್ರ ವಾಮಾಚಾರಿಕ ಸಮಸ್ಯೆ ಎಂಥ ಸಮಸ್ಯೆಗಳಿದ್ರೂ ಮುಕಪ್ಪ ಸ್ವಾಮಿಗಳಲ್ಲಿ ಪರಿಹಾರ ಪಡ್ಕೊಂಡಾರ. ಹೋಗ್ರಿ ಸರ. ಜೋಡಿ ಮಾಡ್ರಿ. ಪದ ತಕ್ಕಂತೆ ರಾಜ್ಯ ಆಯ್ತು, ಪದ ತಕ್ಕಂತೆ ಹೇಳ್ಬೇಕು. ಆತ್ಮಾದಿ ವಿಚಾಚಾರಿ ಆಡಾಟ ದೋಷ ನಿವಾರಣಾರ್ಥಂ ಮಮ ಗೃಹೆ ವಾಸಸ್ಥಾನೆ ಸರ್ವಾರಿಷ್ಟ ದುಷ್ಟಗ್ರಹ ನವನವ ಧಮಿತ ಸಂಚಿತ ಸೂಚಿತ ಆಗಾಮಿ ಸಕಲ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ತ್ರಿವಿಧ ತಾಪತ್ರಯ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಸ್ಯ ಯಜಮಾನಸ್ಯ ಮಮ ಸಹ ಕುಟುಂಬ ವರ್ಗಾಣಾಂ ಶ್ರೀ ಗುರು
ಉಚ್ಚೇಶ್ವರ ಮಹಾಸ್ವಾಮೀನ ಶ್ರೀ ಗುರು